ಗ್ರಾಹಕರೇ ದೇವರು ಅಂತ ಎಲ್ಲಾ ವಿಷಯದಲ್ಲೂ ಹೇಳ್ತಾರೆ. ಗ್ರಾಹಕರಿಗೆ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ. ಸಾರಿ, ಸ್ವಲ್ಪ ಗಂಟ್ಲೆ ಅವಾಗ ಕೂಗಾಡಿ ಕಳಿಸ್ಬೇಕು, ಗಂಟ್ಲೆ ಕಟ್ಕೊಂಡಿದೆ. ಗ್ರಾಹಕರೇ ದೇವರು ಅಂತ ಗ್ರಾಹಕರಿಗೆ ಎಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ, ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ. ಮೋಸ ಒಂದು ರೀತಿಯಿಂದ ಮೋಸನೇ ಆಗ್ತಾ ಇದೆ ಗ್ರಾಹಕರಿಗೆ. ಇವಾಗ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಮನೆಗಳು ಕಟ್ಟಿ ಅವ್ರಿಗೆಲ್ಲ ಈ ಬ್ಯಾಂಕ್ ಲೋನ್ ಕಟ್ಟಕ್ಕಾಗ್ತಿಲ್ಲ. ಎಷ್ಟೋ ಜನ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ. ಬಿಲ್ಡಿಂಗ್ ಒಂದು ವಿದ್ಯುತ್ ಕೊಳ್ಳಿಲ್ಲ ಅಂದ್ರೆ ಕನ್ಸ್ಟ್ರಕ್ಷನ್ ನಡೆಯೋದಿಲ್ಲ. ಕನ್ಸ್ಟ್ರಕ್ಷನ್ ನಡೆಯೋದಿಲ್ಲ ಅಂದ್ರೆ ಕೋಟಿ ಗಟ್ಟಲೆ ಲಕ್ಷಕ್ಕೆ ಮನೆ ಆಗೋದಿಲ್ಲ. ಇವತ್ತು ಕೋಟಿ ಗಟ್ಟಲೆ ಮನೆ ಖರ್ಚು ಮಾಡ್ತಾರೆ. ಇವಾಗ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ತೊಂದರೆ ಆಗ್ತದೆ. ಇವಾಗ ಪ್ಲಂಬಿಂಗ್ ಆಗಲಿ, ಎಲೆಕ್ಟ್ರಿಕಲ್ ಆಗಲಿ, ಎಲ್ಲ ಮೆಟೀರಿಯಲ್ ಪರ್ಚೇಸ್ ಮಾಡಲಿಲ್ಲ ಅಂದ್ರೆ ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ? ಟ್ಯಾಕ್ಸ್ ಬರಲಿಲ್ಲ ಗೌರ್ಮೆಂಟ್ ಎಲ್ಲಿಂದ ನಡೆಯುತ್ತೆ? ಗೌರ್ಮೆಂಟಿಗೆ ಇಲ್ಲ ದುಡ್ಡು ಬರಲಿಲ್ಲ ಅಂದ್ರೆ ಅಧಿಕಾರಿಗಳ ದುಡ್ಡು ಸಂಬಳ ಎಲ್ಲಿಂದ ಬರುತ್ತೆ? ಯಾವುದಕ್ಕೆ ಆಗ್ಲಿ ಗ್ರಾಹಕರೇ ದೇವರು. ಗ್ರಾಹಕರಿಗೆ ಅನುಕೂಲ ಮಾಡಿ, ಗ್ರಾಹಕರಿಗೆ ಎಷ್ಟು ನೀವು ಒಳ್ಳೆ ರೀತಿಲಿ ಒಳ್ಳೆ ಅನುಕೂಲ ಮಾಡ್ಕೊಡ್ತೀರೋ ಅಷ್ಟು ನಿಮ್ಗೆ ಒಳ್ಳೇದು, ನಮಗೂ ಎಲ್ಲರಿಗೂ ಒಳ್ಳೇದು. ಗ್ರಾಹಕರ ಪರವಾಗಿ ಮೊದಲನೇದಾಗಿ ಗ್ರಾಹಕರ ಪರವಾಗಿ ಯೋಚನೆ ಮಾಡಿ. ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಅದನ್ನ ಒಬ್ಬೆ ಮಾಡಬೇಡಿ ಅಂತ ಹೇಳೋದಿಲ್ಲ. ಇವಾಗ ಆಲ್ ಓವರ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಇರೋದು. ಸರಿ, ಕರ್ನಾಟಕ ಒಂದೇ ಅಲ್ಲ, ಬೇರೆ ರಾಜ್ಯದಲ್ಲಿ ಎಕ್ದಮ್ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನೀವೇನಕ್ಕೆ ಅಷ್ಟೊಂದು ಅರ್ಜೆಂಟ್ ಮಾಡಿದ್ರಿ? ಇನ್ನೂ ಕಾಲ ತಗೊಂಡು ಯೋಚಿಸ್ಬಿಟ್ಟು ಮುಂದೆ ತಗೋಬೋದಾಗಿತ್ತು. ಇನ್ನೊಂದು ಮತ್ತೆ ಕಾಲಾವಕಾಶ ಕೂಡ ಇವಾಗ ಆಲ್ರೆಡಿ ಡೆಪಾಸಿಟ್ ಏನಿತ್ತ ಕಟ್ಸ್ಕೊಡಿ. ಇವಾಗ ನಿಮ್ಮ ಆದೇಶ ಪ್ರಕಾರ ಎಲ್ಲ ಪವರ್ ಸ್ಯಾಂಕ್ಷನ್ ಮಾಡಿದ್ರ, ಎಸ್ಟಿಮೇಟ್ ಆಗಿದೆ, ಪವರ್ ಸ್ಯಾಂಕ್ಷನ್ ಆಗಿದೆ, ಇಂಟಿಮೇಷನ್ ಎಲ್ಲ ಆಗಿದೆ. ಅದ್ರ ಪ್ರಕಾರ ಗ್ರಾಹಕರ ಅಮೌಂಟ್ ಹಣ ಸಹ ಪೇ ಮಾಡಿದ್ದಾರೆ. ಗ್ರಾಹಕರದೇನು ತಪ್ಪಿದೆ ಇದರಲ್ಲಿ? ಗ್ರಾಹಕರಿಗೆ ಯಾಕೆ ತೊಂದರೆ ಮಾಡ್ತಾ ಇದ್ದೀರಾ? ಗ್ರಾಹಕರು ನಿಮ್ಮ ಆದೇಶ ಪ್ರಕಾರನೇ ಹಣ ಕಟ್ಟಿದ್ದಾರೆ, ಅವರಿಗೆ ನೀವು ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಮೊದಲನೇ ಪ್ರಶ್ನೆ. ದಯವಿಟ್ಟು ಇನ್ನು ಮುಂದೆ ಈ ತರ ಏನೇ ಆಗ್ಲಿ ಆ ಕಾನೂನಲ್ಲಿ ಸ್ವಲ್ಪ ತಿದ್ದುಪಡಿ ತಂದು ಅದನ್ನ, ಇವಾಗ ಪಕ್ಕದ ತಮಿಳುನಾಡಲ್ಲಿ 700 ಸ್ಕ್ವೇರ್ ಮೀಟರ್ಗೂ ಎಕ್ಸಾಮಿಷನ್ ಕೊಟ್ಟಿದ್ದಾರೆ, ನೀವು ಯಾಕೆ ಕೊಡಕ್ ಆಗ್ತಾ ಇಲ್ಲ? ಆದ್ರೆ ಅವ್ರು ಬೇರೆ ಗೌರ್ಮೆಂಟ್, ಅವ್ರು ಕರ್ನಾಟಕದ ಇಂಡಿಯಾದಲ್ಲಿ ಇಲ್ಲೋ, ತಮಿಳುನಾಡು ಇನ್ನು ಪಾಕಿಸ್ತಾನದಲ್ಲಿ ಇದೆಯಾ? ಅದು ಕರ್ನಾಟಕದ ಇಂಡಿಯಾದಲ್ಲೇ ಇದೆ, ಕರ್ನಾಟಕನೂ ಇಂಡಿಯಾದಲ್ಲೇ ಇದೆ. ಯಾಕೆ ನೀವು ಒಂದೊಂದು ಸ್ಟೇಟ್ ಒಂದೊಂಥರ ಯೋಚನೆ ಮಾಡ್ತೀರಾ? ಫಸ್ಟ್ ಗ್ರಾಹಕರಿಗೆ ಅನುಕೂಲ ಮಾಡೋದನ್ನ ಫಸ್ಟ್ ನೋಡಿ, ಏನೇ ಕಾನೂನು ಬದಲಾವಣೆ ಮಾಡಬಹುದು ಅದನ್ನ ಮಾಡಿ, ಫಸ್ಟ್ ಗ್ರಾಹಕರಿಗೆ ಅನುಕೂಲ ಮಾಡಿ ವೈಯಕ್ತಿಕವಾಗಿ ನಾನು ನಿವೇದನೆಯಲ್ಲಿ ಹೇಳ್ತಾ ಇದ್ದೀವಿ. ಜೈ ಭಾರತ್. ಮತ್ತೆ ಈಗ ಒಂದು ಮನೆಯಲ್ಲಿ 5 ಜನ ಅಣ್ಣ ತಮ್ಮಂದಿರು ಇರ್ತಾರೆ. ಅವ್ರ ಊರಲ್ಲಿ ಮನೆ ಚಿಕ್ಕದಿರ್ತದೆ, ಅವ್ರ ಜಮೀನು ಇರ್ತದೆ. ಆ ಜಮೀನಲ್ಲಿ 4 ಜನ ಅಣ್ಣ ತಮ್ಮ ಮನೆ ಕಟ್ಕೊಂಡ್ರೆ ಅದಕ್ಕೆ ಓಸಿ ಕೇಳ್ತಾರೆ. ಪಂಚಾಯತಿಯಲ್ಲಿ ಅದಕ್ಕೆ ಓಸಿ ಕೊಡೋದಿಲ್ಲ. ಮತ್ತೆ ಈ ಬೆಸ್ಕಾಂ ಅಲ್ಲಿ ಯಾವುದೇ ಆರ್ಡರ್ ಬಂದ್ರೆ ಬೇಗ ಮಾಡ್ತಾರೆ ಅವ್ರಿಗೋಸ್ಕರ. ಆದ್ರೆ ನಮ್ಮ ಗ್ರಾಹಕರಿಗಾಗಿ ಏನಾದ್ರು ಆರ್ಡರ್ ಬಂದ್ರೆ ಅದನ್ನ ಮಾತ್ರ ಮಾಡಲ್ಲ. ಅವ್ರಿಗಾದಂತ ಆರ್ಡರ್ ಅನ್ನು ಇಮಿಡಿಯೇಟ್ ರಾತ್ರಿನೇ ಇದು ಮಾಡ್ತಾರೆ. ಈಗ 50 ಚದರಡಿ ಇರುವಂತದ್ದು ಆದೇಶ ಬಂದಿದ್ದು ಸುಮಾರು 1 ತಿಂಗಳಾಗಿದೆ. ಆ 1 ತಿಂಗಳಾದ್ರೂ ಅದನ್ನ ಆದೇಶ ಮಾಡಿಲ್ಲ. ಇದು ಯಾಕಂದ್ರೆ ಅವ್ರಿಗೊಂದು ರೂಲ್ಸ್, ಗ್ರಾಹಕರಿಗೊಂದು ರೂಲ್ಸ್ ಮಾಡಬಾರ್ದು. ದಯವಿಟ್ಟು ಎಲ್ರಿಗೂ ಒಂದೇ ಮಾಡಿ. ಇಲ್ಲ ಸರ್ವೆ ನಂಬರ್ ಅಲ್ಲಿ ಮನೆ ಕಟ್ಟೋರಿಗೆ ಈ ಖಾತಾ ಕೊಡಿ, ಸ್ಯಾಂಕ್ಷನ್ ಪ್ಲಾನ್ ಕೊಡಿ, ಓಸಿ ಕೊಡಿ, ಅವ್ರು ಮಾಡ್ಕೊಂತಾರೆ. ಅದು ಬಿಟ್ಬಿಟ್ಟು ಓಸಿ ಬೇಕು, ಸಿಸಿ ಬೇಕು, ಪಂಚಾಯತಿಗೆ ಕೊಡಲ್ಲ. ಈಗ BBMP ಲಿಮಿಟ್ ಮಾತ್ರ ಕೊಡ್ತಾರೆ. ನಮ್ಮ ಸರ್ವೆ ನಂಬರ್ ಕಟ್ಟೋರು ಏನ್ ಮಾಡ್ಬೇಕು ನೀವ್ ಹೇಳಿ? ಇದಕ್ಕೆ ದಯವಿಟ್ಟು ಎಲ್ರಿಗೂ ಸರ್ವೆ ನಂಬರ್ ಕಟ್ಟೋರಲ್ಲಿ, ಗ್ರಾಮದಲ್ಲಿ ಕಟ್ಟೋರಲ್ಲಿ ಅವ್ರೆಲ್ರಿಗೂ ವಿದ್ಯುತ್ ಸಂಪರ್ಕ ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಕೊಂತೇನೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.